ಮೂಡಿಗೆರೆಯಲ್ಲಿ ಒಂದಷ್ಟು ದೊಡ್ಡ ಮಟ್ಟದ ಅಭಿಯಾನ ಶುರುವಾಗಿತ್ತು, ಚಿಕ್ಕದೊಂದು ಕಿಡಿ ಶುರುವಾಗಿತ್ತು. ಆಲ್ದೂರಿನ ಸಂತೆ, ಇಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದಷ್ಟು ಅಕ್ರಮ ಬಾಂಗ್ಲಾದಿಂದ ಬಂದಂಥವರು ಇಲ್ಲಿಗೆ ಬರ್ತಾರೆ ಅನ್ನುವಂಥ ಸುಳಿವನ್ನ ಸಂತೆ ಏನಿತ್ತು ಕೊಡ್ತಾ ಇತ್ತು. ಇಲ್ಲಿ ಏನೋ ಒಂದು ನಡೀತಾ ಇದೆ, ಒಂದಷ್ಟು ದೊಡ್ಡ ಮಟ್ಟದಲ್ಲಿ ನುಸುಳುಕೋರರು ಸೇರ್ಕೊಂಡಿದ್ದಾರೆ ಅನ್ನೋದಕ್ಕೆ ತಾಜಾ ಉದಾಹರಣೆ ಅಂತ ಹೇಳಿದ್ರೆ ಇಂದಿನ ಆಲ್ದೂರಿನಲ್ಲಿರುವಂತಹ ಸಂತೆಯ ಒಂದು ಚಿತ್ರಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರತಿ ಸಂತೆಗೆ ಬರ್ತಿದ್ದವರು ಇವತ್ತು ಬಂದಿಲ್ಲ ಅಂತ ಹೇಳಿದ್ರೆ ಅನುಮಾನ ಹುಟ್ಟುತ್ತಾ ಇಲ್ಲೋ ಅನ್ನೋಂಥ ಪ್ರಶ್ನೆಯನ್ನ ನೀವೆಲ್ಲರೂ ಕೂಡ ಹಾಕೊಳ್ಬೇಕಾಗುತ್ತೆ. ಯಾಕೆ ಸಂತೆಯಲ್ಲೂ ಕೂಡ ಇವತ್ತು ಪೊಲೀಸರು ಅಲ್ಲಿ ಇರುವಂಥದ್ದು, ಒಂದು ಸರ್ಕಲ್ನಲ್ಲೂ ಕೂಡ ಪೊಲೀಸ್ ವಾಹನವನ್ನು ಕೂಡ ಹಾಕಿರುವಂಥದ್ದು. ತೋಟದ ಮಾಲೀಕರು ಅಂತ ಹಂಚ್ಕೊಂಡಿರುವಂತ ಸಮಾಜದ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲದಂಥವರು ಈ ಕೆಲಸವನ್ನ ಅವರನ್ನ ಸಂತೆಗೆ ಹೋಗದಂತೆ ತೆಗೆದಿರುವಂಥದ್ದು. ಆಲ್ದೂರು ಸಂತೆಯಲ್ಲಿ ಅಕ್ರಮ ಬಾಂಗ್ಲಾ ನುಸುಳುಕೋರರು ನಾಪತ್ತೆ. ಚಿಕ್ಕಮಗಳೂರು ತಾಲೂಕಿನ ಆಲ್ದೂರು ಪಟ್ಟಣದಲ್ಲಿಂದು ಶನಿವಾರದ ಸಂತೆ. ಪಬ್ಲಿಕ್ ಇಂಪ್ಯಾಕ್ಟ್ ವರದಿ ಹಿನ್ನೆಲೆ ಎಚ್ಚೆತ್ತುಕೊಂಡಿರುವ ಇಲಾಖೆ ನುಸುಳುಕೋರರ ಕುರಿತು ಪಬ್ಲಿಕ್ ಇಂಪ್ಯಾಕ್ಟ್ನಿಂದ ನಿರಂತರ ಸುದ್ದಿ ಪ್ರಸಾರ. ಆಲ್ದೂರು ಸಂತೆಗೆ 10ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ. ಮೂಡಿಗೆರೆ ಸಂತೆಯಲ್ಲಿ ಐಡಿ ಚೆಕ್ ಮಾಡುವಾಗ ಓಡಿದ ಕೆಲವರು. ಮೂಡಿಗೆರೆ ಘಟನೆಯಿಂದ ಎಚ್ಚೆತ್ತುಕೊಂಡ ತೋಟದ ಮಾಲೀಕರು. ಬಾಂಗ್ಲಾ ನುಸುಳುಕೋರರಿಗೆ ಆಶ್ರಯ ಕೊಟ್ಟಿರುವ ಕೆಲ ಮಾಲೀಕರು. ಇವತ್ತು ಸಂತೆಗೆ ಹೋಗದಂತೆ ಕಾಫಿ ತೋಟದ ಮಾಲೀಕರಿಂದ ಸೂಚನೆ. ಜನಸಂದಣಿಯಿಂದ ತುಂಬಿರ್ತಾ ಇದ್ದ ಸಂತೆ ಖಾಲಿ. ಸಂತೆಯಲ್ಲಿ ನುಸುಳುಕೋರರು ಕಾಣೆ. ಪೊಲೀಸರು ಪ್ರತ್ಯಕ್ಷ. ಇನ್ನಾದರೂ ನುಸುಳುಕೋರರ ಅಟ್ಟಹಾಸಕ್ಕೆ ಬ್ರೇಕ್ ಹಾಕುತ್ತಾ ಖಾಕಿ. ಆಲ್ದೂರು ಸಂತೆಯಲ್ಲಿ ಅಕ್ರಮ ಬಾಂಗ್ಲಾ ನುಸುಳುಕೋರರು ಇವತ್ತು ನಾಪತ್ತೆಯಾಗಿದ್ರು. ಚಿಕ್ಕಮಗಳೂರು ತಾಲೂಕಿನ ಆಲ್ದೂರು ಪಟ್ಟಣದಲ್ಲಿ ಇವತ್ತು ಶನಿವಾರದ ಸಂತೆ ಇತ್ತು. ಪ್ರತಿ ವಾರ ಶನಿವಾರದ ಸಂತೆಯಲ್ಲಿ ಬಾಂಗ್ಲಾ ನುಸುಳುಕೋರರದ್ದೇ ದರ್ಬಾರನ್ನು ಹಾಗಾಗಿತ್ತು. ಆದರೆ ಪಬ್ಲಿಕ್ ಇಂಪ್ಯಾಕ್ಟ್ ನಿನ್ನೆಯಿಂದ ನಿರಂತರ ಸುದ್ದಿ ಬಿತ್ತರಿಸ್ತಾ ಇತ್ತು. ಇದರ ಬೆನ್ನಲ್ಲೇ ಇದೀಗ ಸಂತೆಯಲ್ಲಿ ಅಕ್ರಮ ಬಾಂಗ್ಲಾ ನುಸುಳುಕೋರರು ನಾಪತ್ತೆಯಾಗಿದ್ದಾರೆ. ಆಲ್ದೂರು ಸಂತೆಗೆ 10ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಮೂಡಿಗೆರೆ ಸಂತೆಯಲ್ಲಿ ಐಡಿ ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ಕೆಲ ಬಾಂಗ್ಲಾ ನುಸುಳುಕೋರರು ಓಡಿ ಹೋಗಿದ್ರು. ಹಿಂದೂ ಕಾರ್ಯಕರ್ತರು ದಾಳಿಯನ್ನ ನಡೆಸಿ ಒಂದಷ್ಟು ಬಾಂಗ್ಲಾ ನುಸುಳುಕೋರರು ಏನಿದ್ದಾರೆ ಅವರ ಐಡಿಯನ್ನ ಚೆಕ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದಷ್ಟು ಜನ ಓಡಿ ಹೋಗಿದ್ರು. ಇದೀಗ ತೋಟದ ಮಾಲೀಕರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಮೂಡಿಗೆರೆಯ ಘಟನೆ ಆದ ಬಳಿಕ ಬಾಂಗ್ಲಾ ನುಸುಳುಕೋರರಿಗೆ ಒಂದಷ್ಟು ಕಾಫಿ ತೋಟದ ಮಾಲೀಕರು ಆಶ್ರಯವನ್ನ ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಸಂತೆಗೆ ಹೋಗಬೇಡಿ ಅಂತ ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಹಾಗಾಗಿ ಸದಾ ತುಂಬಿ ತುಳುಕ್ತಾ ಇದ್ದಂತಹ ಸಂತೆ ಇವತ್ತು ಖಾಲಿ ಆಗಿತ್ತು. ನುಸುಳುಕೋರರು ಕಾಣೆಯಾಗಿದ್ರು. ಸಂತೆಯಲ್ಲಿ ಪೊಲೀಸರು ಪ್ರತ್ಯಕ್ಷರಾಗಿದ್ರು. ಇದೀಗ ನಿರಂತರವಾಗಿ ವರದಿ ಪ್ರಸಾರ ಆದ ಬೆನ್ನಲ್ಲೇ ಕಾಫಿ ತೋಟದ ಮಾಲೀಕರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಏನಾದರೂ ನುಸುಳುಕೋರರ ಅಟ್ಟಹಾಸಕ್ಕೆ ಪೊಲೀಸರು ಬ್ರೇಕ್ ಹಾಕ್ತಾರ ಕಾದ್ ನೋಡ್ಬೇಕಾಗಿದೆ. ನಮಸ್ತೆ ವೀಕ್ಷಕರೇ, ನಾನು ಪ್ರಶಾಂತ್. ಚಿಕ್ಕಮಗಳೂರಲ್ಲಿ ಇದಾಗಲೇ ಅಕ್ರಮ ನುಸುಳುಕೋರರನ್ನು ಹೊರಹಾಕುವಂಥ ಒಂದು ದೊಡ್ಡ ಮಟ್ಟದ ಅಭಿಯಾನ ಶುರುವಾಗಿದೆ. ಅಂದರೆ ಇಲ್ಲಿ ಕಾರ್ಮಿಕರ ಸೋಗಿನಲ್ಲಿ ಒಂದಷ್ಟು ಜನರು ಬಂದು ಸೇರಿಕೊಂಡಿದ್ದಾರೆ. ಅವರು ನಮ್ಮ ಸಮಾಜಕ್ಕೆ ಮಾರಕ, ನಮಗೆ ಮಾರಕ, ನಾಳೆ ಅವರು ಏನೇ ಬೇಕಾದರೂ ದುಷ್ಕೃತ್ಯವನ್ನು ಮಾಡ್ಬೋದು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಒಂದಷ್ಟು ಅವರ ಚಲನವಲನಗಳು ಇರ್ಬೋದು, ಇಲ್ಲಿ ನಡೀತಿರುವಂಥ ಒಂದಷ್ಟು ಘಟನೆಗಳಿರ್ಬೋದು, ಎಲ್ಲದಕ್ಕೂ ಕೂಡ ಪುಷ್ಟಿಯನ್ನು ಕರೆಸ್ತಾ ಇದೆ. ಹಾಗಾಗಿ ನಿನ್ನೆ ಮೂಡಿಗೆರೆಯಲ್ಲಿ ಒಂದಷ್ಟು ದೊಡ್ಡ ಮಟ್ಟದ ಅಭಿಯಾನ ಶುರುವಾಗಿತ್ತು, ಚಿಕ್ಕದೊಂದು ಕಿಡಿ ಶುರುವಾಗಿತ್ತು. ನೀವು ನೋಡ್ತಿರ್ಬೋದು. ಅಂದರೆ ಯಾವ ರೀತಿಯಾಗಿ ಅಂದರೆ ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಒಂದಷ್ಟು ಕಾರ್ಯಕರ್ತರು ಅಲ್ಲಿಗೆ ಹೋಗಿ ಅಂದರೆ ನೀವು ಎಲ್ಲಿಯವರು ಅಂತೇಳಿ ಒಂದಷ್ಟು ಜನರನ್ನು ಕೇಳುವಂಥ ಸಂದರ್ಭದಲ್ಲಿ ತುಂಬ ಮಂದಿ ಓಡಿ ಹೋಗುವಂಥ ಕೆಲಸವನ್ನು ಮಾಡಿದರು. ಯೋಚನೆ ಮಾಡಿ, ಸಾಮಾನ್ಯವಾಗಿ ಆ ರೀತಿಯಾಗಿ ಓಡ್ತಾರೆ ಅಂತ ಹೇಳಿದರೆ ಒಂದು ಅವರಲ್ಲಿ ಏನೋ ಒಂದು ತಪ್ಪು ಎಸಗಿರ್ಬೋದು, ಅಥವಾ ಅವರಲ್ಲಿ ಏನೋ ಒಂದು ವ್ಯತ್ಯಯ ಕಂಡುಬರ್ದು ಇರ್ಬೋದು ಅನ್ನೋ ದೃಷ್ಟಿಯಿಂದ ಅವರನ್ನು ಹಿಡಿದು ಕೇಳುವಂಥ ಕೆಲಸವನ್ನು ಮಾಡಿದರು. ಆ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು. ನಿಮಗೆ ಗೊತ್ತಿದೆ, ಆ ಬಳಿಕ ಅಲ್ಲಿ ಕೇಳಿದವರ ಮೇಲೆ ಅಂದರೆ ಅವರ ಗುರುತಿನ ಚೀಟಿಗಳನ್ನಿರ್ಬೋದು, ಕೇಳಿದವರ ಮೇಲೆ ಕೇಸ್ ಎಲ್ಲವೂ ಕೂಡ ದಾಖಲಾಗುವಂಥ ಕೆಲಸ ಎಲ್ಲ ಕೂಡ ಆಯಿತು. ಇವತ್ತು ಶನಿವಾರ ಆಲ್ದೂರಿನ ಸಂತೆ, ಇಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದಷ್ಟು ಅಕ್ರಮ ಬಾಂಗ್ಲಾದಿಂದ ಬಂದಂಥವರು ಇಲ್ಲಿಗೆ ಬರ್ತಾರೆ ಅನ್ನುವಂಥ ಸುಳಿವನ್ನು ಪದೇ ಈ ಸಂತೆ ಏನಿತ್ತು ಕೊಡ್ತಾ ಇತ್ತು. ಹಾಗಾಗಿ ಇಲ್ಲಿ ಸದಾ ಇಲ್ಲಿ ಜಂಗುಳಿ ಏರ್ಪಡ್ತಾ ಇತ್ತು. ಆದರೆ ಇವತ್ತು ಈ ಒಂದು ಚಿತ್ರಣ ಏನಿದೆ ಬದಲಾಗಿದೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಅಂತ ಹೇಳಿದರೆ ಸಂತೆಯಲ್ಲೂ ಕೂಡ ಇವತ್ತು
ಪೊಲೀಸರು ಅಲ್ಲಿ ಇರುವಂಥದ್ದು. ಅದರ ಜೊತೆಗೆ ಸಂತೆ ಎದುರುಗಡೆ ಇರುವಂಥ ಈ ರೋಡ್ ಏನಿದೆ, ಸ್ಟೇಟ್ ಹೈವೇ ಏನಿದೆ, ಈ ಒಂದು ಸರ್ಕಲ್ನಲ್ಲೂ ಕೂಡ ಪೊಲೀಸ್ ವಾಹನವನ್ನು ಕೂಡ ಹಾಕಿರುವಂಥದ್ದು. ನೀವು ನೋಡ್ತಿರ್ಬೋದು, ನನ್ನ ಏನೊಂದು ಎಡಭಾಗ ಇದೆ, ಈ ಎಡಭಾಗದಲ್ಲಿ ಪೊಲೀಸರ ವಾಹನ ಕೂಡ ಇಲ್ಲೇ ಜಖಾಮ್ ಆಗಿರುವಂಥದ್ದು. ಅಂದರೆ ಆ ರೀತಿಯಾಗಿ, ಅಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಒಂದಷ್ಟು ಬೇರೆ ರೀತಿ ಏನಾದರೂ ಘಟನೆಗಳು ನಡೀತಾ ಅನ್ನುವಂಥ ದೃಷ್ಟಿಯಿಂದ ಪೊಲೀಸರು ಕೂಡ ಜಮಾವಣೆ ಆಗಿರುವಂಥದ್ದು. ಸಂತೆಯಲ್ಲೂ ಕೂಡ ಪೊಲೀಸರನ್ನು ಹಾಕಿರುವಂಥದ್ದು. ಇಲ್ಲಿ ಪ್ರತಿಯೊಬ್ಬರು ಕೂಡ ಹೇಳ್ತಾರೆ, ಪ್ರತಿದಿನ ಇಲ್ಲಿ ಯಾವ ರೀತಿಯಾಗಿ ಸಂತೆ ಇರ್ತಾ ಇತ್ತೋ ಆ ರೀತಿಯಾದಂಥ ಚಿತ್ರಣ ಇಲ್ಲ ಅಂತೇಳಿ, ಅಂದರೆ ಖಾಲಿಯಾಗಿದೆ ಅಂತೇಳಿ. ಯೋಚನೆ ಮಾಡಿ, ಇಲ್ಲಿವರೆಗೂ ಬರ್ತಿರೋವಂಥವ್ರು ಇವತ್ತು ಬಂದಿಲ್ಲ ಅಂತೇಳಿದರೆ ಅರ್ಥ ಮಾಡ್ಕೋಬೇಕು. ಅಂದರೆ ಅಟ್ಲೀಸ್ಟ್ ಇಲ್ಲಿ ಅಂದರೆ ಎಲ್ಲಾದರೂ ನನ್ನ ಗುರುತಿನ ಚೀಟಿಯನ್ನು ಕೇಳ್ತಾರೇನೋ, ಅಥವಾ ನಾನು ಬೇರೆ ಯಾವುದೇ ರೀತಿಯಲ್ಲಿ ಸಿಕ್ಕಿ ಹಾಕಿಕೊಳ್ಬೋದೇನೋ ಅಂತ ದೃಷ್ಟಿಯಿಂದ ಬಹುತೇಕ ಈಗ ನೋಡ್ತಿರ್ಬೋದು, ಎಲ್ಲೇ ನೋಡಿದರೂ ಕೂಡ ಇಂಥ ಒಂದು ಸಮಯದಲ್ಲಿ, ಈಗ ಒಂದು 6 ಗಂಟೆಯ ಸಮಯ, ಈ 6 ಗಂಟೆಯ ಸಮಯದಲ್ಲಿ ಜನ ಜಂಗುಳಿ, ಅದು ಕೂಡ ಶನಿವಾರ ಸಂತೆ ಅಂತ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಇಲ್ಲಿ ಜನ ಜಂಗುಳಿಗೆ ಮಾರ್ಪಡ್ತಾ ಇತ್ತು ಎಲ್ಲ ಅಂಗಡಿಗಳ ಸುತ್ತ. ಅಂದರೆ ನೀವು ನೋಡ್ತಿರ್ಬೋದು, ಅವರೇ ಬಹುತೇಕರು ಬಂದು ಇಲ್ಲಿ ಕುತ್ಕೊಳ್ಳುವಂಥದ್ದು, ಕೆಲವರು ಮದ್ಯ ಸೇವನೆಯನ್ನು ಮಾಡುವಂಥದ್ದು, ಸ್ಮೋಕ್ ಮಾಡುವಂಥದ್ದು, ಗಲಾಟೆಯನ್ನು ಮಾಡುವಂಥದ್ದು, ಕಚ್ಚಾಡುವಂಥ ದೃಶ್ಯಗಳೇನಿದೆ, ಅವರು ಅಂದರೆ ಅವರವರೇ ಹೆಚ್ಚಿನ ಕಾರ್ಮಿಕರು ಏನಿದ್ರು ಕಚ್ಚಾಡುವಂಥ ಪ್ರಕ್ರಿಯೆಗಳು ಇವೆಲ್ಲವೂ ಕೂಡ ಕಣ್ಣಿಗೆ ದಟ್ಟವಾಗಿ ಬೀಳ್ತಾ ಇತ್ತು, ಗೋಚರವಾಗ್ತಿತ್ತು. ಇವತ್ತು ನೋಡಿ ಯಾವುದೇ ರೀತಿಯಾದಂಥ ಪ್ರಕ್ರಿಯೆ ನಡೀತಾ ಇಲ್ಲ. ಕಾರಣ ಇವತ್ತು ಪೊಲೀಸರ ಜಮಾವಣೆ ಆಗಿದೆ ಅನ್ನೋದು ಒಂದು ಕಾರಣ. ಆದರೆ ಎಲ್ಲವೂ ಕೂಡ, ಅಂದರೆ ನಿನ್ನೆ ಏನೊಂದು ಘಟನೆ ಆಯಿತು, ಮೂಡಿಗೆರೆಯಲ್ಲಿ ಈ ರೀತಿಯಾಗಿ ID ಗಳನ್ನು ಚೆಕ್ ಮಾಡಿದ್ದಾರೆ ಅನ್ನುವಂಥ ಒಂದು ವಿಚಾರ ಏನೋ ಆಯಿತು. ಹಾಗಾಗಿ ಒಂದಷ್ಟು ನಿಮಗೆ ಗೊತ್ತಿದೆ, ಇಲ್ಲಿಗೆ ಅವರಿಗೆ ಆಶ್ರಯ ಯಾರು ಕೊಟ್ಟಿದ್ದಾರೆ, ಅಕ್ರಮವಾಗಿ ಇರುವಂಥವ್ರಿಗೆ ಬಹುತೇಕರ ಹತ್ರ ಅವರಲ್ಲಿ ಏನೊಂದು ಗುರುತಿನ ಚೀಟಿಗಳೇ ಇಲ್ಲ. ಅವರು ನಮ್ಮ ದೇಶದ ಪೌರತ್ವವನ್ನು ಹೊಂದಿದ್ದಾರೆ ಅನ್ನೋದಕ್ಕೆ ಗುರುತಿನ ಚೀಟಿಗಳಿಲ್ಲ. ಅಂಥವರೆಲ್ಲ ಕೂಡ ತೋಟದ ಕಾರ್ಮಿಕರಾಗಿ ಇಲ್ಲಿದ್ದಾರೆ. ಅಂಥವ್ರನ್ನ ಒಂದಷ್ಟು ಮಂದಿ ಸಾಕ್ತಾ ಇದ್ದಾರೆ, ಆಶ್ರಯನ ಕೊಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಅವರನ್ನು ಇಲ್ಲಿಗೆ ಸಂತೆಗೆ ಹೋಗದಂತೆ ತಡೆದಿದ್ದಾರೆ. ಹಾಗಾಗಿ ನೀವು ನೋಡ್ತಿರ್ಬೋದು, ಪ್ರತಿನಿತ್ಯ ಇರುವಂತಹ ಒಂದಷ್ಟು ಕ್ರೌಡ್ ಏನಿತ್ತು ಆ ಕ್ರೌಡ್ ಕಾಣ್ತಾ ಇಲ್ಲ, ಎಲ್ಲವೂ ಕೂಡ ಖಾಲಿಯಾಗಿದೆ. ಜೊತೆಗೆ ಪೊಲೀಸರ ಜಮಾವಣೆ ಕೂಡ ಆಗಿರುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ನೋಡಿ, ಇದೇ ಬೇರೆ ಯಾವ ಅಂಶಗಳು ಬೇಡ, ಇಲ್ಲಿ ಏನೋ ಒಂದು ನಡೀತಾ ಇದೆ. ಒಂದಷ್ಟು ದೊಡ್ಡ ಮಟ್ಟದಲ್ಲಿ ನುಸುಳುಕೋರರು ಸೇರ್ಕೊಂಡಿದ್ದಾರೆ ಅನ್ನೋದಕ್ಕೆ ತಾಜಾ ಉದಾಹರಣೆ ಅಂತೇಳಿದರೆ ಇಂದಿನ ಏನೊಂದು ಆಲ್ದೂರಿನಲ್ಲಿರುವಂಥ ಸಂತೆಯ ಒಂದು ಚಿತ್ರಣ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಬಹುತೇಕರು ಮಂದಿ ಏನಿದ್ದಾರೆ ಇವತ್ತು ಬಂದಿಲ್ಲ. ಅಂದರೆ ಪ್ರತಿ ಸಂತೆಗೆ ಬರ್ತಿದ್ದವರು ಇವತ್ತು ಬಂದಿಲ್ಲ ಅಂತ ಹೇಳಿದರೆ ಅನುಮಾನ ಹುಟ್ಟುತ್ತಾ ಇಲ್ಲೋ ಅನ್ನೋಂಥ ಪ್ರಶ್ನೆಯನ್ನು ನೀವೆಲ್ಲರೂ ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಕಡೆಗಳಲ್ಲಿ ಕಳ್ಳತನ ಅನ್ನುವಂಥ ಪ್ರಕರಣಗಳು ನಡೀತಾ ಇದೆ, ಗೋ ವಧೆ ನಡೀತಾ ಇರುವಂಥದ್ದು, ಬೇರೆ ಬೇರೆ ರೀತಿಯಾದಂಥ ಅಕ್ರಮ ಚಟುವಟಿಕೆಗಳು ನಡೀತಾ ಇರುವಂಥದ್ದು. ಇದಕ್ಕೆಲ್ಲವೂ ಕೂಡ ಮುಖ್ಯವಾಗಿ ಕಾರಣಕರ್ತರಾಗಿರುವಂಥವರು ಹೀಗೆ ಬಂದು ಯಾರು ಸೇರ್ಕೊಂಡಿದ್ದಾರೆ ಅಂಥ ಬಹುತೇಕ ಮಂದಿ ಇಂಥ ಕೆಲಸದಲ್ಲಿ ಪಾಲ್ಗೊಂಡಿದ್ದಾರೆ. ಇಂಥವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥದ್ದು ಬಹುತೇಕರು ಇಲ್ಲಿ ಹಿಂದೂ ಪರ ಸಂಘಟನೆ ಅಥವಾ BJPಯವರು, ಕಾಂಗ್ರೆಸ್ನವರು, JDSನವರು, CPM ಅವರು ಅಥವಾ ಇಂಥವ್ರಂತಲ್ಲ, ಪ್ರಜ್ಞಾವಂತ ಪ್ರಜೆಗಳೇನಿದ್ದಾರೆ, ಜನಸಾಮಾನ್ಯರು ಏನಿದ್ದಾರೆ, ಅವರೆಲ್ಲರೂ ಕೂಡ ಆಗ್ರಹ ಪಡ್ತಾ ಇರೋದು ಅಂಥದ್ದೇ. ಅಂಥವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ ಅನ್ನುವಂಥ ವಿಚಾರವನ್ನು ಜಿಲ್ಲಾಡಳಿತಕ್ಕೆ ಹೇಳ್ತಾ ಇರುವಂಥದ್ದು, ಪೊಲೀಸ್ ಇಲಾಖೆಗೆ ಹೇಳ್ತಿರುವಂಥದ್ದು. ಎಲ್ಲ ಒಂದು ಕಡೆ ಅಂಥವರ ವಿರುದ್ಧ ಕ್ರಮ ಆಗ್ತಾಯಿಲ್ಲ. ನೀವು ಬೇರೆ ಯಾರೋ ಒಂದು ವಿಚಾರಗಳನ್ನು, ಅಂದರೆ ರಸ್ತೆಯಲ್ಲಿ ಹೋಗುವಾಗ ವಾಹನ ಸವಾರರನ್ನು ಚೆಕ್ ಮಾಡ್ತೀರಿ, ID ಕಾರ್ಡ್ ಇದೆಯಾ ಇಲ್ಲೋ ಅನ್ನೋಂಥದ್ದನ್ನು ಚೆಕ್ ಮಾಡ್ತೀರಿ, ಅಥವಾ ಇನ್ಯಾವುದೋ ಬೇರೆ ಬೇರೆ ಪ್ರಕರಣಗಳಲ್ಲಿ ಅಮಾಯಕರ ಮೇಲೆ ನೀವು ದರ್ಪವನ್ನು ತೋರಿಸ್ತೀರಿ. ಅದೇ ರೀತಿಯಾದಂಥ ಒಂದು ನಿಮ್ಮ ಪೌರುಷವನ್ನು, ನಿಮ್ಮ ಒಂದು ಶಕ್ತಿಯನ್ನು ಇಂಥ ವಿಚಾರದ ಮೇಲೂ ಕೂಡ ಬೆಳಕು ಚೆಲ್ಲಿ ಅನ್ನುವಂಥ ಆಗ್ರಹವನ್ನು ಮಾಡ್ತಿರೋದು. ಹಾಗಾಗಿ ನೀವು ನೋಡ್ತಿರ್ಬೋದು, ಬಹುತೇಕ ಮಂದಿ ಇವತ್ತು ಸಂತೆಗೆ ಬಂದಿಲ್ಲ. ಅಂದರೆ ಪ್ರತಿದಿನ ಏನು ಸಂತೆ, ಆಲ್ದೂರಿನ ಸಂತೆ ಇರ್ತಿತ್ತೋ ಆ ರೀತಿಯಾದಂಥ ಚಿತ್ರಣ ಇವತ್ತು ಇಲ್ಲ. ಕಾರಣ ಅಷ್ಟೇ, ಇಲ್ಲಿ ಹೋದರೆ ನಾವೆಲ್ಲ ಕೂಡ ಸಿಕ್ಕಿ ಹಾಕಿಕೊಳ್ಳಬಹುದು ಅನ್ನುವಂಥ ಭಯ, ಆತಂಕ ಅವರಲ್ಲಿ ಇರುವಂಥದ್ದು. ಅಂತಹ ಒಂದಷ್ಟು ಜನರನ್ನು ಯಾವ್ಯಾವ ಮಾಲೀಕರು, ತೋಟದ ಮಾಲೀಕರು ಅಂತ ಅನ್ಸ್ಕೊಂಡಿರುವಂಥ ಸಮಾಜದ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲದಂಥವರು ಈ ಕೆಲಸವನ್ನು ಅವರನ್ನು ಸಂತೆಗೆ ಹೋಗದಂತೆ ತಡೆದಿರುವಂಥದ್ದು. ಅಂದರೆ ಏನಾದರೂ ಅಲ್ಲಿ ಹೋದರೆ ನಿಮ್ಮ ID ಚೆಕ್ ಮಾಡ್ತಾರೆ, ಇನ್ನೊಂದು ಮತ್ತೊಂದು ಆಗುತ್ತೆ. ಆ ಎಲ್ಲ ಸಂಗತಿಗಳೇ ಬೇಡ ಅನ್ನೋ ಒಂದು ರೀತಿಯಲ್ಲಿ ಅವರಿಗೆ ಕಡಿವಾಣವನ್ನು ಹಾಕಿದ್ದಾರೆ. ಹಾಗಾಗಿ ಬಹುತೇಕರು ಇವತ್ತು ಆ ಒಂದು
ಯಾರು ಆಶ್ರಯ ಕೊಟ್ಟಿದ್ದಾರೆ ಅವರಿಂದ ಹೊರಗಡೆ ಬಂದಿಲ್ಲ. ಕಾಫಿ ಎಸ್ಟೇಟ್ ಇರ್ಬೋದು, ಬೇರೆ ಬೇರೆ ಲೈನ್ಗಳಿರ್ಬೋದು, ಅಥವಾ ಬೇರೆ ಬೇರೆ ರೀತಿಗಳ ಏನೊಂದು ಬೇರೆ ಬೇರೆ ಕಡೆಗಳಲ್ಲಿ ಅವ್ರಿಗೇನು ಆಶ್ರಯ ಕೊಟ್ಟಿದ್ದಾರೆ ಅವ್ರು ಯಾರು ಕೂಡ ಈ ಸಂತೆಗೆ ಬಂದಿಲ್ಲ. ಹಾಗಾಗಿ ಸಂತೆ ಒಂದು ರೀತಿಯಾಗಿ ಹೆಚ್ಚಿನ ಕ್ರೌಡ್ ಕಾಣ್ತಾ ಇಲ್ಲ, ಹೆಚ್ಚಿನ ಜನ ಸಂದಣಿ ಕಾಣ್ತಾ ಇಲ್ಲ. ಎಂದಿನಂತೆ ಈ ಒಂದು ಏನೊಂದು ಆಲ್ದೂರಿನ ಸಂತೆ ಇದೆ ಆ ಒಂದು ಚಿತ್ರಣ ಕಂಡು ಬರ್ತಾಯಿಲ್ಲ. ಹಾಗಾಗಿ ಪೊಲೀಸರು ಕೂಡ ಇನ್ನು ಮುಂದೆ ಈ ಒಂದು ವಿಚಾರವಾಗಿ ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗಿದೆ. ಯಾಕಂತೇಳಿದರೆ ಘಟನೆ ಆದ ನಂತರ ಅಯ್ಯೋ ಹೀಗಾಯ್ತಲ್ವಾ ಅಂತೇಳಿ ವ್ಯಥೆ ಪಡೋಕ್ಕಿಂತ ಘಟನೆ ಆಗೋಕ್ಕಿಂತಲೂ ಮುಂಚೆಲೂ ಕೂಡ ಒಂದಷ್ಟು ಈ ರೀತಿಯಾಗಿ ಯಾರ್ಯಾರು ಇಲ್ಲಿ ಅಕ್ರಮವಾಗಿ ಬಂದು ಸೇರಿಕೊಂಡಿದ್ದಾರೆ, ನಾಳೆ ಅವರಿಗೆ ಸಮಾಜಕ್ಕೆ ಒಂದು ರೀತಿ ಕಗ್ಗಂಟಾಗುವಂಥ ಅವರೇ ಏನಾದರೂ ಒಂದಷ್ಟು ತೊಂದರೆಯನ್ನು ಮಾಡುವಂಥ ಕೆಲಸ ಆಗೋಕ್ಕಿಂತ ಮುಂಚೆನೇ ಎಚ್ಚೆತ್ಕೊಂಡ್ರೆ ಒಳ್ಳೆಯದು. ಆ ಒಂದು ನಿಟ್ಟಿನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಕೂಡ ಒಂದು ಅಭಿಯಾನವನ್ನು ಮಾಡ್ತಿದೆ. ಇಂಥವರ ವಿರುದ್ಧ ನಾವು ಕೂಡ ಒಂದು ಹೋರಾಟವನ್ನು ಮಾಡಬೇಕು, ಅಭಿಯಾನವನ್ನು ಮಾಡಬೇಕು ಅಂದ್ಕೊಂಡು ನಿನ್ನೆಯಿಂದಲೂ ಕೂಡ ಒಂದಷ್ಟು ಈ ಒಂದು ವಿಚಾರವಾಗಿ ಬೆಳಕು ಚೆಲ್ಲುವಂಥ ಕೆಲಸವನ್ನು ಮಾಡ್ತಿದ್ದೀವಿ. ಇವತ್ತು ಕೂಡ ಆಲ್ದೂರಿನ ಸಂತೆಗೆ ಹಾಗಾಗೆ ಬಂದಿರುವಂಥದ್ದು. ಆದರೆ ಪ್ರತಿದಿನ ಈ ರೀತಿಯಾಗಿ ಸಂತೆಗೆ ಪೊಲೀಸ್ನವರು ಎಸ್ಕಾರ್ಟನ್ನು ಕೊಡ್ತಾ ಇರಲಿಲ್ಲ, ಈ ರೀತಿ ಪೊಲೀಸ್ ಭದ್ರತೆಯನ್ನು ಒದಗಿಸ್ತಿರಲಿಲ್ಲ. ಇವತ್ತು ಒದಗಿಸಿದ್ದಾರೆ ಅಂತ ಹೇಳಿದರೆ ಇಲ್ಲಿ ಬೇರೆ ರೀತಿ ಯಾವುದೇ ರೀತಿಯಾದಂಥ ಒಂದಷ್ಟು ಘಟನೆಗಳು ಆಗ್ಬೋದು ಅನ್ನುವಂಥ ಒಂದು ಮುಂಜಾಗ್ರತೆ, ಅದರ ಜೊತೆಗೆ ಪೊಲೀಸ್ನರು ಇದ್ದಾರೆ ಅನ್ನುವಂಥ ಒಂದು ಕಾರಣದಿಂದಾಗಿ ಇನ್ನೊಂದಷ್ಟು ಮಂದಿ ಏನಿದ್ರು ಅಂದರೆ ಸಂಖ್ಯಾವಾಗಿ ಇಲ್ಲಿಗೆ ಏನು ಬರ್ತಾಯಿದ್ರು ಅವ್ರು ಯಾರು ಕೂಡ ಸಂತೆಗೆ ಬಂದಿಲ್ಲ. ಇದು ಮತ್ತೊಂದು ಕಾರಣ ಅಂತ ಹೇಳಿದರೆ ತಪ್ಪಿಲ್ಲ. ಹಾಗಾಗಿ ಇಲ್ಲಿ ಈ ಒಂದು ಚಿತ್ರಣವನ್ನೇ ನೋಡಿದರೆ ನಮಗೆ ಅರ್ಥ ಆಗುತ್ತೆ, ಏನೋ ಒಂದು ಸದ್ದಿಲ್ಲದೆ ನಡೀತಾ ಇದೆ. ಇದಕ್ಕೆಲ್ಲವೂ ಕೂಡ ಅಕ್ರಮಕ್ಕೆ ಬ್ರೇಕ್ ಹಾಕಬೇಕು ಅಂತ ಹೇಳಿದರೆ ಪೊಲೀಸ್ ಇಲಾಖೆ ಒಂದು ರೀತಿಯಾಗಿ ಒಂದು ಎಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಈಗ ಆಲ್ರೆಡಿ ಇವತ್ತಿನ ದಿನ ಇಲ್ಲಿ ಒಂದಷ್ಟು ಆಲ್ದೂರಿನ ಪ್ರಜ್ಞಾವಂತ ನಾಗರಿಕರೇನಿದ್ದಾರೆ ಪೊಲೀಸ್ ಇಲಾಖೆಗೆ ಪತ್ರವನ್ನು ಕೊಟ್ಟಿದ್ದಾರೆ, ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿ ಬಹುತೇಕರು ಈ ರೀತಿಯಾಗಿ ಅಕ್ರಮವಾಗಿ ನುಸುಳುಕೋರರು ಸೇರಿಕೊಂಡಿದ್ದಾರೆ, ಅವರನ್ನು ಪತ್ತೆ ಹಚ್ಚಿ ಅವರನ್ನು ಇಲ್ಲಿಂದ ಹೊರಗಡೆ ಕಳಿಸುವಂಥ ಕೆಲಸವನ್ನು ಮಾಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಯಾವ ರೀತಿಯಾಗಿ ಇವರ ಮನವಿಗೆ ಸ್ಪಂದಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವಿಡಿಯೋ ಜರ್ನಲಿಸ್ಟ್ ಅನಿಲ್ ಜೊತೆ ನಾನು ಪ್ರಶಾಂತ್, ಪಬ್ಲಿಕ್ ಇಂಪ್ಯಾಕ್ಟ್, ಆಲ್ದೂರು. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.